ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಹಾಗೂ ಇಡೀ ಮನುಕುಲಕ್ಕೆ ಸಮಾನತೆಯನ್ನ ಸಾರಿದ ಆದರ್ಶ ಪುರುಷ ವಿಶ್ವಗುರು ಬಸವಣ್ಣನವರ ಜಯಂತಿಯನ್ನ ಇದೇ ತಿಂಗಳ ಏಪ್ರಿಲ್ 30ನೇ ತಾರೀಕಿನಂದು ಬಸವ ಉತ್ಸವ ಸಮಿತಿ ಹಮ್ಮಿಕೊಂಡಿದೆ. ಇದೇ ತಿಂಗಳ 28ನೇ ತಾರೀಕಿನಂದು ಬೈಕ್ ರ್ಯಾಲಿ ಹಾಗೂ 29ನೇ ತಾರೀಕಿನಂದು ಹಮ್ಮಿಕೊಳ್ಳಲಾದ ಸಂಗೀತ ಕಾರ್ಯಕ್ರಮವನ್ನು ರದ್ದುಪಡಿಸಬೇಕು ಅಂತ ಸರ್ದಾರ್ ವಲ್ಲಭಾಯಿ ಪಟೇಲ್ ಪ್ರತಿಷ್ಠಾನದ ಅಧ್ಯಕ್ಷರಾದ ಶಿವಶರಣಪ್ಪ ವಾಲಿ ಅವರು ಮನವಿಯನ್ನ ಮಾಡಿದ್ದಾರೆ. ಏಪ್ರಿಲ್ 22ನೇ ತಾರೀಕಿನಂದು ಕಾಶ್ಮೀರದ ಪಹಲ್ಗಾಮ್ ಎಂಬಲ್ಲಿ ನಡೆದಂತಹ ಉಗ್ರರ ದಾಳಿಯಲ್ಲಿ ಹುತಾತ್ಮರಾದ ಭಾರತೀಯರ ಆತ್ಮಶಾಂತಿಗಾಗಿ ಈ ಕಾರ್ಯಕ್ರಮಗಳನ್ನು ರದ್ದುಪಡಿಸಿ ಜಯಂತಿಯ ದಿನದಂದು ಬಸವಣ್ಣನವರ ಭಾವಚಿತ್ರಕ್ಕೆ ಹಾಗೂ ಅವರ ಪುತ್ಥಳಿಗೆ ಸರಳವಾಗಿ ಮಾಲಾರ್ಪಣೆ ಮಾಡುವ ಮೂಲಕ ಮಾನವೀಯತೆ ಮೆರೆಯಬೇಕು. ಯಾಕೆಂದ್ರೆ ದಯವೇ ಇಲ್ಲದ ಧರ್ಮ ಅದ್ಯಾವುದಯ್ಯ ಅಂತ ಬಸವಣ್ಣನವರು ತಮ್ಮ ವಚನಗಳಲ್ಲಿ ಸಮಾಜಕ್ಕೆ ತಿಳಿಸಿದ್ದು, ಅಂತಹ ಮಹಾನ್ ಪುರುಷರ ಜಯಂತಿಯನ್ನ ಸರಳವಾಗಿ ಆಚರಿಸೋಣ ಅಂತ ಸರ್ದಾರ್ ವಲ್ಲಭಾಯಿ ಪಟೇಲ್ ಪ್ರತಿಷ್ಠಾನದ ಅಧ್ಯಕ್ಷರಾದ ಶಿವಶರಣಪ್ಪ ವಾಲಿ ಅವರು ಉತ್ಸವ ಸಮಿತಿಗೆ ಮನವಿಯನ್ನ ಮಾಡಿರುವಂಥದ್ದು. ಒಂದೇ ಮಾತರಂ. ಜಗಜ್ಯೋತಿ ಬಸವಣ್ಣವರು ಇಡೀ ವಿಶ್ವಕ್ಕೆ ಮಾದರಿಯ ಮಹಾಪುರುಷರು. ಅವರ ಆ ಆಚರಣೆಯನ್ನೇ ನೋಡಿ ಕರ್ನಾಟಕ ಸರ್ಕಾರ ಸಾಂಸ್ಕೃತಿಕ ಮಹಾನಾಯಕ ಎಂಬ ಹೆಸರನ್ನು ಕೊಟ್ಟು ಕರ್ನಾಟಕದ ಹೆಸರು ಭಾರತದಲ್ಲಿ ಉಳಿಯುವಂತೆ ಮಾಡಿದರು. ಇವಾಗ ದಿನಾಂಕ 30/4/2025 ಬಸವಣ್ಣವರ ಜಯಂತಿ ಉತ್ಸವ ಬರ್ತಾ ಇದೆ. ಜಯಂತಿ ಪ್ರತಿ ವರ್ಷ ಬರುತ್ತದೆ. ಜಯಂತಿ ಉತ್ಸವ ಒಳ್ಳೆಯ ರೀತಿಯಿಂದ ಎಲ್ಲರೂ ಆಚರಣೆ ಮಾಡುತ್ತೇವೆ. ಆದರೆ ಈ ವರ್ಷ ದಿನಾಂಕ 22/4/2025 ಕೆಲವು ದುಷ್ಟಶಕ್ತಿಗಳು ಮಾನವೀಯತೆಯ ಹಲ್ಲೆಯನ್ನು ಮಾಡಿದ್ದಾರೆ, ಮಾನವೀಯತೆಯ ಕೊಲೆಯನ್ನು ಮಾಡಿದ್ದಾರೆ. ಅನೇಕರ ಮಕ್ಕಳು, ಅನೇಕರ ತಂದೆ ತಾಯಿಗಳು, ಕೆಲವು ಹೆಣ್ಣುಮಕ್ಕಳ ಗಂಡ ಇಲ್ಲದಂತೆ ಆಗಿದೆ. ಇದರ ದುಃಖ ಇಡೀ ಭಾರತದ ತುಂಬ ವ್ಯಾಪಿಸಿದೆ. ಆ ದುಷ್ಟಶಕ್ತಿ ವಿರುದ್ಧ ಕೇಂದ್ರ ಸರ್ಕಾರ ನಿರ್ಣಯ ತಗೊಳ್ಳೋ ಸಮರ್ಥ ಇದೆ, ಅದು ಆಗ್ತದೆ. ಆದರೆ ಈ ಜಯಂತಿ ಉತ್ಸವ ಯಾವ ರೀತಿ ಆಚರಿಸಬೇಕು ಎಂಬುದನ್ನು ನಾವು ಅವಲೋಕನ ಮಾಡಬೇಕಾಗಿದೆ. ಬಸವಣ್ಣವರ ಜಯಂತಿ ಉತ್ಸವ ಮಾಡಲು ಬೀದರ್ನಲ್ಲಿ ಒಂದು ಸಮಿತಿ ಇದೆ, ಅದಕ್ಕೆ ಅವರು ಸಮರ್ಥರು. ಆದರೆ ನಾನು ಸರ್ದಾರ್ ವಲ್ಲಭಾಯಿ ಪಟೇಲ್ ಪ್ರತಿಷ್ಠಾನ ವತಿಯಿಂದ ವಿನಂತಿಸಿಕೊಳ್ಳುವುದೇನೆಂದರೆ, ದೇವೇ ಧರ್ಮದ ಮೂಲವಯ್ಯ ಅಂತ ಹೇಳಿದ ಬಸವಣ್ಣವರ ಜಯಂತಿ ಇಂಥ ಸಮಯದಲ್ಲಿ ಅದ್ಧೂರಿಯಿಂದ ಆಚರಿಸುವುದು ಸರಿಯಲ್ಲ. ದಿನಾಂಕ 28ರಂದು ಬೈಕ್ ರ್ಯಾಲಿ, ದಿನಾಂಕ 29ರಂದು ಸಂಗೀತ ಕಾರ್ಯಕ್ರಮ, ಇವೆರಡೂ ರದ್ದುಗೊಳಿಸಬೇಕು, ಸ್ಥಗಿತಗೊಳಿಸಬೇಕು. ಯಾಕಂದರೆ ಅವರಿಗೆ ಶ್ರದ್ಧಾಂಜಲಿ ಅರ್ಪಿಸಿ ಮುಗಿಬೇಕು. ಸಂಗೀತ, ಹಾಡು ಅವ್ರ ಬಗ್ಗೆನೇ ಹಾಡಿದ್ರು ಸಹಿತ ಅದು ಸರಿಯಾಗಲ್ಲ. ಸಂಗೀತದ ಕಾರ್ಯಕ್ರಮ ಸಂತೋಷದ ಕಾರ್ಯಕ್ರಮ, ದುಃಖದ ಕಾರ್ಯಕ್ರಮ ಅಲ್ಲ. ಅದಕ್ಕಾಗಿ ನಾವು 28, 29ರಂದು ಆಚರಣೆ ಮಾಡಬೇಕಂತಂದು ನಿರ್ಧರಿಸಿದ ಆ ಕಾರ್ಯಕ್ರಮವನ್ನು ರದ್ದುಗೊಳಿಸುವ ಅಧಿಕಾರ ಆ ಸಮಿತಿಗಿದೆ, ನನಗಿಲ್ಲ. ಆದರೆ ನಂದು ಸಲಹೆ ಇದೆ, ಅದನ್ನು ಆಚರಿಸೋದು ಸರಿಯಲ್ಲ. ದಿನಾಂಕ 30ರಂದು ಸರಳವಾಗಿ ಜಯಂತಿ ಆಚರಿಸಿ ಬಸವಣ್ಣವರ ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡಿ, ಬಸವಣ್ಣವರ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ಆಚರಣೆಯನ್ನು ಮಾಡಿದರೆ ಜಗತ್ತಿಗೆ ಒಂದು ಮಾದರಿಯವಾಗಿ ನಾವು ಆಚರಣೆ ಮಾಡಿದಂತಾಗುತ್ತದೆ. ನಾವು ಇದನ್ನು ಉತ್ಸವವಾಗಿ ಜಯಂತಿ ಉತ್ಸವ ಆಚರಿಸುವ ದಿನ ಇಲ್ಲ. ಇವಾಗ ನಾವು ದುಃಖದ ಮೊಡವಿನಲ್ಲಿ ಸಿಕ್ಕಿಕೊಂಡಿದ್ದೇವೆ. ಎದುವರೆಗೆ ಅದರ ಪರಿಣಾಮ ಸರಿಯಾಗಿ ಬರೋದಿಲ್ಲವೋ, ಏನು ಕೊಲೆ ಮಾಡಿದ್ದಾರೋ ಅವ್ರ ಮೇಲೆ ಸೇಡು ಆಗೋದಿಲ್ವೋ, ಅದುವರೆಗೆ ನಾವು ಸಂತೋಷದಿಂದ ಇರಬಾರ್ದು, ಸಂತೋಷವನ್ನು ಆಚರಿಸಬಾರ್ದೆಂದು ನನ್ನ ಅನಿಸಿಕೆ. ಇದಕ್ಕೆ ಒಂದು ಸಮಿತಿ ಇದೆ. ಆ ಸಮಿತಿಯವರು ಯಾವ ರೀತಿ ನಿರ್ಣಯ ತೆಗೆದುಕೊಳ್ತಾರೋ ಅವರಿಗೆ ಬಿಟ್ಟಿದ್ದು. ನಾನು ಸರ್ದಾರ್ ವಲ್ಲಭಾಯಿ ಪಟೇಲ್ ಪ್ರತಿಷ್ಠಾನ ವತಿಯಿಂದ ಎಲ್ಲರಿಗೆ ಕಳಕಳಿಯ ವಿನಂತಿ ಮಾಡುತ್ತೇನೆ. ಧನ್ಯವಾದ. ಒಂದೇ ಮಾತರು.